ಅಂಬೇಡ್ಕರ್ ರಾಜಕಾರಣ, ಅಂಬೇಡ್ಕರ್ ಸಮಾಜ, ಅಂಬೇಡ್ಕರ್ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಎಕಾನಮಿ, ಅಂಬೇಡ್ಕರ್ ಫಿಲಾಸಫಿ, ಈ ಥರ ಬೇಕಾದಷ್ಟು ವಿಷಯಗಳನ್ನ ಇಟ್ಕೊಂಡು ನಾವು ಮಾತಾಡ್ಬೋದು. ಆದರೆ ನಾನು ಇಲ್ಲಿ ಎರಡು ವಿಚಾರನ ತಮ್ಮೆಲ್ಲರೂ ಗಮನಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಭಾರತದಲ್ಲಿ ಇತಿಹಾಸಕಾರರು ಭಾರತವನ್ನು ಎರಡು ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅದ್ಯಾವುದು ಅಂದರೆ, ಒಂದು ಆಧುನಿಕ ಭಾರತ 1950 ಜನವರಿ 26 ಸಂವಿಧಾನ ಜಾರಿಯಾದ ನಂತರದ ಭಾರತವನ್ನು ಆಧುನಿಕ ಭಾರತ ಅಂತ ಕರೀತಾರೆ. ಅದಕ್ಕೆ ಹಿಂದಿನಿಂದ 1950 ಹಿಂದಕ್ಕೆ ಏನಿದೆಯೋ ಅದನ್ನ ಆಧುನಿಕೇತರ ಭಾರತ ಅಂತ ಎರಡು ವಿಂಗಡಣೆ ಮಾಡಿದ್ದಾರೆ. ನಮ್ಮ ಮನೆ ಮಠ ಹೇಗಿತ್ತು, ನಮ್ಮ ಅಪ್ಪ ಅಮ್ಮ ಹೇಗಿದ್ರು, ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ಒಂದ್ಸತಿ ಮನನ ಮಾಡ್ಕೊಂಡ್ರೆ ಆಧುನಿಕ ಭಾರತದ ಹಿಂದೆ ಭಾರತ ಅಥವಾ ಜನಜೀವನ ಹೇಗಿತ್ತು ಅನ್ನೋದು ನೀವೆಲ್ಲರಿಗೂ ಅರ್ಥ ಆಗುತ್ತೆ. ಆಧುನಿಕ ಭಾರತ ಇವತ್ತು ಭಾರತ ಜಗಜಗಿಸ್ತಾ ಇದೆ. ಅದಕ್ಕೆ ಮೂಲ ಕೊಡುಗೆ, ಇದು ಕೊಟ್ಟವ್ರು ಯಾರು ಅಂದರೆ, ಆ ವಾಸ್ತುಶಿಲ್ಪ ಕೊಟ್ಟವ್ರು ಯಾರು ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಧುನಿಕ ಭಾರತದ ಪಿತಾಮಹ ಅಂತ ಕರೀತಾರೆ. ಈ ಸಮಾಜದಲ್ಲಿ ಇಷ್ಟು ಆಧುನಿಕ ಭಾರತ ಪ್ರಜ್ವಲಿಸಬೇಕಾದ್ರೆ ಒಂದು ಸಮಾಜದೊಳಗಡೆ 4 ಇಂಪಾರ್ಟೆಂಟ್ ಥಿಯರೀಸ್ ಇದೆ. ಅದನ್ನ ನಾವು ಸಿದ್ಧಾಂತಗಳು ಅಂತ ಕರಿತೀವಿ. ಅದು ಯಾವ ಸಿದ್ಧಾಂತ ಅಂದರೆ, ಒಂದು ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ, ಇನ್ನೊಂದು ಲೋಹಿಯ ಸಿದ್ಧಾಂತ, ಇನ್ನೊಂದು ಗಾಂಧಿ ಸಿದ್ಧಾಂತ, ಇನ್ನೊಂದು ಅಂಬೇಡ್ಕರ್ ಸಿದ್ಧಾಂತ ಅಂತ 4 ಸಿದ್ಧಾಂತ ಇದೆ. ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ಎಕನಾಮಿಕ್ ನೈತಿಕತೆ, ಆರ್ಥಿಕ ನೈತಿಕತೆ ಬಗ್ಗೆ ಮಾತಾಡುತ್ತೆ. ಗಾಂಧಿ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ ರಿಲಿಜಿಯಸ್ ಮೊರಾಲಿಟಿ ಬಗ್ಗೆ ಮಾತಾಡುತ್ತೆ. ಲೋಹಿಯ ಐಡಿಯಾಲಜಿ ಅಥವಾ ಸಿದ್ಧಾಂತ ಏನು ಮಾತಾಡುತ್ತೆ ಅಂತಂದರೆ ಪೊಲಿಟಿಕಲ್ ಮೊರಾಲಿಟಿ ಬಗ್ಗೆ ಮಾತಾಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊರಾಲಿಟಿ ಏನು ಅಂತಂದರೆ ಸೋಷಿಯಲ್ ಮೊರಾಲಿಟಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ. ಭಾರತ ಇವತ್ತು ಅಭಿವೃದ್ಧಿ ರಾಷ್ಟ್ರ ಅಂತ ಕರೀತಾ ಇದ್ದಾರೆ. ಭಾರತ ಅಭಿವೃದ್ಧಿ ರಾಷ್ಟ್ರ ಅಂದಾಗ ಅಭಿವೃದ್ಧಿನ 2 ಮಾರ್ಗವಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವುದು ಅಂದರೆ, ಒಂದು ಭೌತಿಕ ಅಭಿವೃದ್ಧಿ ಅಂತ ಕರಿತೀವಿ, ಇನ್ನೊಂದು ಮಾನವಾಭಿವೃದ್ಧಿ ಅಂತ ಕರಿತೀವಿ. ಭೌತಿಕ ಅಭಿವೃದ್ಧಿ ನಾವು ಎಷ್ಟು ಪರಿಗಣಿಸ್ಬೋದು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಭೌತಿಕ ಅಭಿವೃದ್ಧಿ ಬೆಳೆದಿದೆ. ಮೋನೋ ರೈಲ್ ಬಂದಿದೆ, ಮೆಟ್ರೋ ರೈಲ್ ಬಂದಿದೆ, ಸೊ ಬೇಕಾದಷ್ಟು ರೈಲ್ವೆ ಲೈನ್ಸ್ಗಳಾಗಿದೆ, ರೋಡ್ಗಳಾಗಿದೆ, ಇಂಡಸ್ಟ್ರಿ ಬಂದಿದೆ, ಹಾಸ್ಪಿಟಲ್ ಬಂದಿದೆ. ಬೇಕಾದಷ್ಟು ಇಲ್ಲಿ ಜನಗಳಿಗೆ ಸಕಲ ನಾಗರಿಕ ಸೌಲಭ್ಯಗಳನ್ನ ಕೊಡುವಂತ ಎಲ್ಲ ಅಭಿವೃದ್ಧಿಗಳು ಸಹ ಇವತ್ತು ಭೌತಿಕ ಅಭಿವೃದ್ಧಿ ಆಗಿದೆ. ಆ ಭೌತಿಕ ಅಭಿವೃದ್ಧಿಯ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಮತ್ತು ಸಂವಿಧಾನ ಏನು ಕೊಡುಗೆ ನೀಡಿದೆ ಅಂತಂದ್ರೆ, ಅವರ ಅನುಚ್ಛೇದಗಳ ಮುಖಾಂತರ ಈ ಎಲ್ಲ ಭೌತಿಕ ಅಭಿವೃದ್ಧಿಗೆ ಒಂದು ತಳಪಾಯ ಹಾಕಿದ್ದಾರೆ. ಮಾನವಾಭಿವೃದ್ಧಿ ಅಂತ ಇದೆ. ಮಾನವಾಭಿವೃದ್ಧಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳೇನು ಅಂತ ನೋಡುವಾಗ ಮಾನವಾಭಿವೃದ್ಧಿನ ಹೇಗೆ ಹೇಳ್ತಾರೆ ಅಂತ ಅಂದ್ರೆ, ಮಾನವನ ಶಿಕ್ಷಣ, ಉದ್ಯೋಗ, ಆರೋಗ್ಯ, ವಸತಿ, ಊಟ, ಬಟ್ಟೆ ಹೇಗಿದೆ ಅನ್ನೋ ಬೇಸ್ ಮೇಲೆ ಮಾನವ ಅಭಿವೃದ್ಧಿನ ಅಳಿತಾರೆ. ಭಾರತ ಅಭಿವೃದ್ಧಿ ಆಗಿಲ್ವಾ ಅನ್ನೋದು ಹೆಂಗ್ ಮೆಜರ್ ಮಾಡ್ತಾರೆ ಅಂದ್ರೆ, ಆ ದೇಶದಲ್ಲಿ ವಾಸ ಮಾಡ್ತಿರುವಂತ ಪ್ರಜೆಗಳ ಶಿಕ್ಷಣದ ಮೇಲೆ, ಆ ದೇಶದಲ್ಲಿ ವಾಸ ಮಾಡ್ತಿರುವಂತ ಪ್ರಜೆಗಳ ಉದ್ಯೋಗದ ಮೇಲೆ, ಅವರ ಆರೋಗ್ಯದ ಮೇಲೆ ಮಾಡ್ತಾರೆ. 1935ರಿಂದ 1950 ಜನವರಿ 22 ಸಂವಿಧಾನ ಜಾರಿ ಆಯ್ತಲ್ಲ, ಆಗ ವೋಟ್ ಹಾಕುವಂತ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 326 ಸೇರಿಸಿದ್ರು. ಈ ವೋಟ್ಗೆ 2 ಅಲಗಿದೆ, ಇದು ಒಂದು ಖಡ್ಗ ಇದ್ದಂಗೆ. ಈ ಖಡ್ಗಕ್ಕೆ 2 ಬಾಯಿ ಇದೆ. ಒಂದ್ ಕಡೆ ಬೀಸಿದ್ರೆ ಜಾತಿ ವ್ಯವಸ್ಥೆ ಒಟ್ಟೋಗುತ್ತೆ, ಅದು ಕಮ್ಮಿ ಆಗುತ್ತೆ. ಇನ್ನೊಂದ್ ಕಡೆ ಬೀಸಿದ್ರೆ ಜಾತಿ ವ್ಯವಸ್ಥೆಗೆ ಪೂರಕವಾದಂತ ಅರ್ಥ ವ್ಯವಸ್ಥೆ ನೀವು ತೆಗೆದಾಕ್ಬೋದು, ಬಡವ ಶ್ರೀಮಂತ ಭೇದ ತೆಗೆದಾಕ್ಬೋದು, ತಗೊಳ್ಳಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಭಾರತೀಯರಿಗೆ ಇವತ್ತು ವೋಟ್ ಹಾಕುವಂತ ಅಧಿಕಾರ ಕೊಟ್ಟರು. ನಮ್ಮೆಲ್ಲರಿಗೂ ರಿಸರ್ವೇಶನ್ ಅಂದ್ರೆ ಏನೋ ಅನಿಸ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಏನಂತ ಕರೀತಾರೆ ಅಂತಂದ್ರೆ, ರಿಸರ್ವೇಶನ್ ಇಸ್ ಎ ರೆಪ್ರೆಸೆಂಟೇಷನ್ ಆಫ್ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಹೇಳ್ತಾರೆ. ಯಾರು ಸಾವಿರಾರು ವರ್ಷಗಳ ಕಾಲದಿಂದ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ರೆಪ್ರೆಸೆಂಟ್ ಯಾರು ಮಾಡ್ಲಿಲ್ವೋ ಅವ್ರಿಗೆ ರೆಪ್ರೆಸೆಂಟೇಷನ್ ಕೊಡೋದೇ ರಿಸರ್ವೇಶನ್ ಅಂತ ಹೇಳ್ತಾರೆ. ಆ ರಿಸರ್ವೇಶನ್ಸ್ ಕೊಡುವಾಗ ಎಸ್ಸಿಗಳಿಗೂ ರೆಪ್ರೆಸೆಂಟೇಷನ್ ಕೊಡಬೇಕು, ಆಡಳಿತ ವ್ಯವಸ್ಥೆಯಲ್ಲಿ ಎಸ್ಸಿಗಳಿಗೂ ರೆಪ್ರೆಸೆಂಟೇಷನ್ ಕೊಡಬೇಕು, ಎಸ್ಟಿಗಳಿಗೂ ರೆಪ್ರೆಸೆಂಟೇಷನ್ಸ್ ಕೊಡಬೇಕು, ಮತ್ತು ಇತರ ಹಿಂದುಳಿದ ಜಾತಿ OBCಗಳಿಗೂ ರೆಪ್ರೆಸೆಂಟೇಷನ್ಸ್ ಕೊಡಬೇಕು. ಅವರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ. ಆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ಇವ್ರಿಗೆ ನೀವು ರೆಪ್ರೆಸೆಂಟೇಷನ್ಸ್ ಕೊಡಬೇಕು ಅಂತ ಹೇಳಿ ಸೊ ಇತರ ಹಿಂದುಳಿದ ಜಾತಿಗಳ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಭಿಪ್ರಾಯ ಪಟ್ಟಿದ್ದಾರೆ. 1938ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಭಾರತದಲ್ಲಿ ಹೆಣ್ಮಕ್ಳು ಬರೀ ಇರುವಂತ ಯಂತ್ರ ಆಗೋಗಿದ್ದಾರೆ, ಮಕ್ಕಳ ಇರುವಂತ ಯಂತ್ರ ಆಗೋಗಿದ್ದಾರೆ. ಇವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ನ ನೀವು
ಕೊಡಬೇಕು, ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ನಂಬರ್ 1 ಹೆರಿಗೆ ಭತ್ಯೆ ಅಂದ್ರೆ ಅವಳಿಗೆ 6 ತಿಂಗಳು ರಜೆ ಕೊಡಬೇಕು, ಅವಳಿಗೆ 6 ತಿಂಗಳು ಸಂಬಳ ಕೊಡಬೇಕು, 6 ತಿಂಗಳಾದ್ಮೇಲೆ ಪುನಃ ವಾಪಸ್ ಅವಳನ್ನ ಕರ್ಸ್ಕೋಬೇಕು. ಸೊ ಆ ತರದ ಒಂದು ಫೆಸಿಲಿಟೀಸ್ ಮಾಡ್ತಾರೆ. ಆಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಈಕ್ವಲ್ ಪೇ, ಸಮಾನ ಕೆಲಸಕ್ಕಾಗಿ ಸಮಾನ ವೇತನ ಜಾರಿ ಮಾಡ್ತಾರೆ.